ನಮಸ್ಕಾರ ಕರ್ನಾಟಕ. ನಮ್ಮ ಚಾಮರಾಜನಗರದ ಜನತೆ ಬಿಗ್ ಬಾಸ್ನಲ್ಲಿನ ಯಾವ ಸ್ಪರ್ಧೆಗೆ ಸಪೋರ್ಟ್ ಮಾಡ್ತಾರೆ ಅಂತ ನೋಡೋದ ಬನ್ನಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು? ನನ್ನ ಫೇವ್ರೇಟ್ ಬಂದು ಧನುಷ್. ಧನುಷ್. ಯಾಕೆ ಅವರು? ಅವರು ಯಾರ ಸವಸಕ್ಕೂ ಹೋಗಲ್ಲ, ಅದರಿಂದ ಚೆನ್ನಾಗಿ ಆಡ್ತಾ ಇದಾರೆ. ಅವರು ಹಾ, ಎಲ್ಲ ಗೇಮ್ಸ್ ಚೆನ್ನಾಗಿ ಆಡ್ತಾರೆ, ಅದರಿಂದ ಅವ್ರು ಇಷ್ಟ. ಅದರಿಂದ ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಚೆನ್ನಾಗಿ ಆಡ್ತಿಲ್ಲ ರಿಷಾ ಅನ್ಸುತ್ತೆ. ರಿಷಾ. ಯಾಕೆ ಅವ್ರೆ? ಅವ್ರು ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತಾ ಇದಾರೆ, ಸೊ ಅದು ಜಾಸ್ತಿ ಜನಕ್ಕೆ ಇಷ್ಟ ಆಗಲ್ಲ, ಅದರಿಂದ ನನ್ಗೆ ಇಷ್ಟ ಆಗ್ತಾ ಇಲ್ಲ ಅವ್ರ. ಧನುಷ್ ಅವರು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಿದ್ದೀರಾ? ಮಾಡ್ತಾ ಇದಾರೆ. ಅವ್ರಿಗೆ ಬಂದಿದ್ದ ಲೆಟರ್ನು ಅವರು ಅಭಿ ಅವರು ಕೊಟ್ಟಿದ್ರಿಂದ ಇನ್ನೂ ಕನೆಕ್ಟ್ ಆದ್ರು. ಓಕೆ. ಗಿಲ್ಲಿನ ಧನುಷ್? ಧನುಷ್. ಓಕೆ, ಹಂಗಾರೆ ಡ್ರಾಮಾ ಮಾಡ್ಕೊಂಡು ಯಾರು ಆಡ್ತಿದಾರೆ ಅನ್ಸುತ್ತೆ? ಅಶ್ವಿನಿ ಮ್ಯಾಮ್. ಅಶ್ವಿನಿ ಮ್ಯಾಮ್. ಯಾಕೆ? ಅವರು ಜಾನ್ವಿ ಅವ್ರ ಜೊತೆ ಇದ್ದಾಗ ಒಂಥರ ಮಾತಾಡ್ತಾ ಇದ್ರು, ಇವಾಗ ಅವ್ರ ಬಿಟ್ಮೇಲೆ ಪುನಃ ರಿಷಿಕಾ ಬಂದಾಗ ಅವ್ರ ಜೊತೆ ಒಂಥರ ಇರ್ತಾರೆ, ಪುನಃ ಅವ್ರಾದ್ಮೇಲೆ ಇನ್ನೊಬ್ರ ಜೊತೆ ಅದೇ ತರ ಇರ್ತಾರೆ ಅಂತ ಅನ್ಸುತ್ತೆ, ಅದರಿಂದ. ರಕ್ಷಿತ್ಗೆ ಕನ್ನಡ ಬರುತ್ತೆ, ಬಟ್ ಕನ್ನಡ ಬರಲ್ಲ ಅಂತ ಡ್ರಾಮಾ ಮಾಡ್ತಿದಾರೆ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅವಳು ಮಾತಾಡಕ್ ಕನ್ನಡನೇ ಆತರ, ಯಾಕಂದ್ರೆ ನಾನು ಫಸ್ಟ್ ಇಂದ ಅವಳು ಯೂಟ್ಯೂಬ್ನೆಲ್ಲ ನೋಡ್ಕೊ ಬಂದ್ರದಿಂದ ಅವಳು ಯೂಟ್ಯೂಬ್ ಅಲ್ಲೂ ಸೇಮ್ ಅದೇ ತರನೇ ಮಾತಾಡೋದ್ರಿಂದ ಇಲ್ಲೇನೋ ಡ್ರಾಮಾ ಅಂತ ಏನು ಅನ್ಸಲ್ಲ. ಯಾರು ವಿನ್ ಆಗ್ಬೇಕು ಅನ್ಸುತ್ತೆ? ಧನುಷ್. ಧನುಷ್. ನಿಮ್ ಓಟ್ ಯಾರಿಗೆ? ನಿಮ್ ಓಟ್ ಯಾರಿಗೆ? ಧನುಷ್ಗೆನೆ. ಈ ವೀಕ್ ಮನೆವರೆಗೆ ಯಾರು ಹೋಗ್ಬೇಕು? ರಿಷಾ ಹೋಗ್ಬೇಕು. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಸಪೋರ್ಟ್ ಯಾರಿಗೆ? ನನ್ ಸಪೋರ್ಟ್ ಬಂದು ಗಿಲ್ಲಿಗೆ. ಯಾಕೆ? ಅವ್ರು ಚೆನ್ನಾಗಿ ಆಟ ಆಡ್ತಾರೆ, ಮತ್ತೆ ಕಾಮಿಡಿನೂ ಮಾಡ್ತಾರೆ, ಅದರಿಂದ ನನ್ ಸಪೋರ್ಟ್ ಗಿಲ್ಲಿ ಅವ್ರಿಗೆ ಇರುತ್ತೆ. ಯಾರು ಸಪೋರ್ಟ್ ಮಾಡಬಾರ್ದು ಅನ್ಕೊಂಡಿದ್ದೀರಾ? ನಾನು ಅಶ್ವಿನಿ. ಯಾಕೆ? ಅಂದ್ರೆ ಅವರು ತುಂಬಾ ಎಲ್ಲರ ಹತ್ರನೂ ಜಗಳ ಮಾಡ್ತಾರೆ, ಎಲ್ಲರ ವಿಷಯಕ್ಕೂ ಮಧ್ಯೆ ಹೋಗ್ತಾರೆ, ಅದರಿಂದ ನಾನು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಆ ಮೊಕೋಡ್ ಹಾಕೊಂಡು ಆಡ್ತಿದಾರೆ ಅಂತ ಅನ್ನೋದ್ರೆ ಅದ್ಯಾರು? ರಿಷಾ. ಯಾಕೆ? ಅಂದ್ರೆ ಅವ್ರು ಎಲ್ಲ ಜಾಸ್ತಿ ಒಂಥರ ವಾಯ್ಸ್ ರೈಸ್ ಮಾಡ್ತಾರೆ, ಮತ್ತೆ ಎಲ್ರಿಗೂ ಮರಳು ತರ ಮಾಡ್ತಾರೆ, ಅದಕ್ಕೆ. ಗಿಲ್ಲಿ ಡ್ರಾಮಾ ಮಾಡ್ತಿದ್ದಾನೆ, ಮುಗ್ಧತೆಯನ್ನು ಮೊಕೋಡ್ ಆಡ್ತಾನೆ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅವ್ರು ಚೆನ್ನಾಗಿ ಆಡ್ತಾರೆ, ಹೊರ್ಗಡೆ ಹೆಂಗಿದ್ರು ಅಲ್ಲೂ ಹಂಗೆ ಇದಾರೆ, ಅದ್ರಿಂದ. ಓಕೆ. ರಿಷಾ ಅವರು ಗಿಲ್ಲಿಗೆ ಕೈ ಮಾಡಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆದ್ರೆ ಅವ್ರು ಮಾಡ್ಬಾರ್ದಿತ್ತು ಕೈನ, ಅದ್ ತಪ್ಪಲ್ವಾ, ಮಾಡ್ಬಾರ್ದು. ಬಿಗ್ ಬಾಸ್ ಅಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ. ಯಾಕೆ ಗಿಲ್ಲಿಗೆ? ಯಾಕಂತಂದ್ರೆ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದಾನೆ, ಹಳ್ಳಿ ಹುಡ್ಗ, ಸೊ ಅವ್ನ್ ಸಪೋರ್ಟ್ ನಮ್ಗೆ. ಯಾರು ಸಪೋರ್ಟ್ ಮಾಡಬಾರ್ದು ಅನ್ಕೊಂಡಿದ್ದೀರಾ? ಅಶ್ವಿನಿ. ಯಾಕೆ ಅವಾಗ? ಏನು ಫುಲ್ ಹೆವಿ, ಏನೋ ಯಾವಾಗ್ಲೂ ಜಗಳ ಅಂತ ಅಂತಾರೆ, ನೆಸೆಸಿಟಿನೇ ಇರಲ್ಲ, ಸುಮ್ನೆ ಜಗಳ ಮಾಡ್ತಾರೆ, ಸೊ ಅದಕ್ಕೆ. ರಕ್ಷಿತ್ ಅವರು ಡ್ರಾಮಾ ಮಾಡ್ತಿದ್ರೆ, ಕನ್ನಡ ಬರುತ್ತೆ ಬರದೇ ಇರೋ ರೀತಿ ಡ್ರಾಮಾ ಮಾಡ್ತಿದಾರೆ ಅಂತಾರೆ, ಅದ್ರ ಬಗ್ಗೆ ಏನು? ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಾ ಇರೋದು ಅಂತಂದ್ರೆ ರಿಯಲ್ ಆಟ ಆಡ್ತಿದ್ರು ಅಂತ ಅವ್ರು. ಧ್ರುವಂತ್ ಬಗ್ಗೆ ಏನ್ ಹೇಳ್ತೀರಾ? ಧ್ರುವಂತ್ ಅವ್ನು ಕಂಫರ್ಟ್ ಏನೋ ಮಲ್ಲಮ್ಮ ಅಂತ ಇಟ್ಕೊಂಡಿದ್ರು, ಇವಾಗ ಅದರಿಂದ ಆಚೆ ಬಂದ್ರೆ ಇನ್ನು ಚೆನ್ನಾಗಿ ಆಟ ಆಡ್ಬೋದು. ಓಕೆ. ಬಿಗ್ ಬಾಸ್ ಅಲ್ಲಿ ಯಾರಿಗೆ ವೋಟ್ ಮಾಡ್ಬೇಕು ಅನ್ಕೊಂಡಿದೀರಾ ನೀವು? ಗಿಲ್ಲಿ. ಗಿಲ್ಲಿ. ಈ ವೀಕ್ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೇಕು? ಹೊರಗೆ ಹೋಗ್ಬೇಕಂತಂದ್ರೆ ಜಾಹ್ನವಿ. ಯಾಕೆ? ಐ ಮೀನ್ ಅವಳೇನು ಅಷ್ಟು ಎಲ್ಲಾದ್ರಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಿಲ್ಲ ಅವಳ ಆಟದಲ್ಲಿ, ಅದಕ್ಕೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿಗೆ. ಯಾಕೆ ಗಿಲ್ಲಿಗೆ ಸಪೋರ್ಟ್? ಗಿಲ್ಲಿ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ, ಫೇರ್ ಆಗಿ ಆಡ್ತಾರೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತಲ್ಲ ನಿಮ್ಗೆ? ಮಾಳು. ಯಾಕೆ ಅವ್ರು ಹೇಳಿದ್ರಿ? ತುಂಬ ಸೈಲೆಂಟ್ ಅವರು, ಏನು ಆ್ಯಕ್ಟಿವ್ ಆಗಿಲ್ಲ. ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊ ಇರ್ತಾನೆ ಬಿಗ್ ಬಾಸ್ ಅಲ್ಲಿ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಾಮಿಡಿ ಅಂತ ಬಂದರೆ ಅವ್ರು ಎಲ್ಲದನ್ನು ಕಾಮಿಡಿಯಾಗೆ ತಗೊಳ್ಳೋದು, ಗೇಮ್ ಅಂತ ಬಂದರೆ ಅವ್ರು ಚೆನ್ನಾಗಿ ಆಡ್ತಾರೆ. ಡ್ರಾಮಾ ಮಾಡ್ಕೊಂಡು ಯಾರು ಆಡ್ತಿದ್ದಾರೆ ಅನ್ಸುತ್ತೆ? ಅಶ್ವಿನಿ. ಯಾಕೆ ಅವರು? ಎಲ್ಲದಕ್ಕೂ ಜಗಳಕ್ಕೆ ಹೋಗ್ತಾರೆ, ಅದಕ್ಕೆ. ರಕ್ಷಿತ್ ಅವ್ರನ್ನ ಕಂಡ್ರೆ ಅವ್ರಿಗೆ ಏನೋ ಆಗಲ್ಲ, ರಾಶಿಕಾ ಮೇಲೆ ಸ್ವಲ್ಪ ಜಾಸ್ತಿ ಲವ್ ಇರ್ಬೋದು, ಅದಕ್ಕೆ. ಈ ವೀಕು ಮನೆಯಿಂದ ಹೊರಗೆ ಯಾರು ಹೋಗ್ಬೇಕು ಅನ್ಸುತ್ತೆ? ಯಾರು ಹೋಗ್ಬೇಕು? ಮಾಳುನೇ ಹೋಗೋದು ಅನ್ಸುತ್ತೆ. ಯಾಕಂದ್ರೆ ಅವ್ರು ಏನು ಆಡ್ತಾನೆ ಇಲ್ಲ, ಅದಕ್ಕೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರಿಗೆ ಸಪೋರ್ಟ್ ಮಾಡಬಾರ್ದು ಅನ್ಕೊಂಡಿದ್ದೀರಾ? ನಾವು ಅಶ್ವಿನಿ ಗೌಡ. ಯಾಕೆ? ಅವ್ರು ಎಲ್ಲದಕ್ಕೂ ಜಗಳ ಮಾಡ್ತಾರೆ ಹುಡುಗರ ಜೊತೆಗೆ, ಅದರಿಂದ ನಮ್ಗೆ ಇಷ್ಟ ಆಗಲ್ಲ ಅವ್ರು. ಓಕೆ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಗಿಲ್ಲಿ ನಟ. ಯಾಕೆ ಅವ್ರಿಗೆ? ಅವ್ನು ತುಂಬಾ ತಮಾಷೆ ಮಾಡ್ತಾ ಇರ್ತಾನೆ, ಸ್ಟ್ಯಾಂಡ್ ಎಲ್ಲಿ ತಗೋಬೇಕು ಅಲ್ಲಿ ತಗೋತಾ ಇರ್ತಾರೆ, ಸೊ ಅದರಿಂದ ಅವ್ರು ನಮ್ಗೆ ಇಷ್ಟ. ಗಿಲ್ಲಿ ಬರೀ ಸಿಲ್ಲಿ ಮಾಡ್ಕೊಂಡು ಇರ್ತಾನೆ, ಅದರಿಂದ ಅವ್ನು ವಿನ್ನರ್ ಆಗಲ್ಲ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ವಿನ್ ಆಗ್ತಾನೆ ಸರ್ ಅವ್ರು. ಡ್ರಾಮಾ ಮಾಡ್ಕೊಂಡು ಯಾರು ಆಡ್ತಿದ್ದಾರೆ ಅನ್ಸುತ್ತೆ ಅದ್ರಲ್ಲಿ ನಿಮ್ಗೆ? ಡ್ರಾಮಾ ಧ್ರುವಂತೆ ಅಂತ ಅನ್ಸುತ್ತೆ. ಧ್ರುವಂತ. ಯಾಕೆ? ಅವರು ಯಾವಾಗ ಚೇಂಜ್ ಆಗ್ತಾರೆ ಅಂತ ಹೇಳಕ್ ಆಗಲ್ಲ, ಸೊ ಅದರಿಂದ ಧ್ರುವಂತ ಅಂತ ಅನ್ಸುತ್ತೆ. ಈಗ ಧ್ರುವಂತ ಅವರು ರಕ್ಷಿತ್ ನನ್ನ ಟಾರ್ಗೆಟ್ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕರೆಕ್ಟ್ ಆಗಿ ಆಡ್ತಾ ಇರೋದೇ ನೋಡಿದ್ರೆ ನಾವು ರಕ್ಷಿತನೇ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ಳ ಮಾತುಕತೆ ಏನ್ ಅನ್ಸುತ್ತೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾಳೆ, ಸೊ ಕರೆಕ್ಟ್ ಆಗಿರೋದು ಅಂದ್ರೆ
ಅವಳೆ ಅಂತ ರಕ್ಷಿತನೇ ಅಂತ ಅನ್ಸುತ್ತೆ. ಅನ್ಸುತ್ತೆ. ಆ ಧ್ರುವಂತ್ ಬಗ್ಗೆ ಏನ್ ಹೇಳ್ತೀರಾ ಹಾಗಾದ್ರೆ? ಧ್ರುವಂತೆ ಡಬಲ್ ಗೇಮ್ ಮಾಡ್ತಾ ಇರೋದು ಅಂತ ಅನಿಸ್ತಾ ಇದೆ. ಡಬಲ್ ಗೇಮ್ ಮಾಡ್ತಿದ್ದಾರೆ. ಓಕೆ, ಈ ವೀಕ್ ಮನೆಯಿಂದ ಯಾರು ಹೊರಗೆ ಬರ್ಬೇಕು ಅಂತೀರಾ? ಧ್ರುವಂತ ಅವರೇ ಬರ್ಬೋದು ಅಂತ ಅನ್ಸುತ್ತೆ. ರಿಷಾ ಅವರು ಗಿಲ್ಲಿ ಅವ್ರಿಗೆ ಕೈ ಮಾಡಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾಡಿದ್ರು, ಆಮೇಲೆ ತಮಾಷೆ ಅಂತ ಹೇಳಿದ್ರು, ಮುಖಕ್ಕೆ ಮಸಿ ಬಳಸ್ಕೊಂಡ್ರು. ಆ ಜನ ಎಲ್ಲ ನೋಡ್ತಾ ಇದ್ರೆ ಕರ್ನಾಟಕದವ್ರು, ನಾವೇನು ಹೇಳ್ಬೇಕಾಗಿಲ್ಲ ಅಂತ ಅನ್ಕೊಂತೀನಿ. ಸೊ ಮಾಡಿದ ತಪ್ಪು ಅದು, ಮ್ಯಾನ್ ಹ್ಯಾಂಡ್ಲಿಂಗ್ ಅದು. ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬಾರ್ದು? ಅಶ್ವಿನಿ. ಯಾಕೆ ಇರಿಟೇಟ್. ಯಾಕೆ? ಬಿಗ್ ಬಾಸ್ ಮನೆಯಲ್ಲೇ ಇರಿಟೇಟ್, ಯಾವಾಗ್ಲೂ ಜಗಳ ಮಾಡ್ತಾರೆ. ಸುಮ್ನೆ ಗಿಲ್ಲಿನ ರಕ್ಷಿತನ ಟಾರ್ಗೆಟ್ ಮಾಡ್ತಾರೆ. ವಿನ್ನರ್ ಯಾರು ಆಗ್ಬೇಕು? ಆ, ಗಿಲ್ಲಿ ಮತ್ತೆ ಧನುಷ್ ಗಿಲ್ಲಿ ಮತ್ತೆ ಧನುಷ್. ಫಸ್ಟ್ ಯಾರು ಕೊಡ್ತೀರಾ, ಸೆಕೆಂಡ್ ಯಾರು ಬರ್ಲಿ? ಗಿಲ್ಲಿಗೆ ಫಸ್ಟ್ ಬರ್ಲಿ, ಸೆಕೆಂಡ್ ಧನುಷ್ಗೆ ಬರ್ಲಿ. ಧನುಷ್. ಆ ಧನುಷ ಅಥವಾ ಗಿಲ್ಲಿನ ಅಂತ ಬಂದ್ರೆ ಯಾರನ್ನ ಆಯ್ಕೆ ಮಾಡ್ತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ? ಅವ್ರದ್ದು ತುಂಬಾ ಎಂಟರ್ಟೈನ್ಮೆಂಟ್ ಇದೆ. ಧನುಷ್ ಟಾಸ್ಕ್ ಚೆನ್ನಾಗ್ ಆಗ್ತಾರೆ. ಓಕೆ, ಸೂಪರ್. ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂತ ಅಂದ್ರೆ ಯಾರು ಹೇಳ್ತೀರಾ? ಸುದಿ. ಮೇಡಮ್ ಒಂದ್ ನಿಮಿಷ. ಸುದಿ. ಹಾ? ಸುದಿ. ಸುದಿ. ಯಾಕೆ? ಯಾವಾಗ್ಲೂ ಬರೀ ಅಶ್ವಿನಿ ಅವ್ರ ಹತ್ರನೇ ಬಕೆಟ್ ಹಿಡಿತಾರೆ. ಓಕೆ, ಬಿಗ್ ಬಾಸ್ ಅಲ್ಲಿ ಟಾಪ್ 1 ಯಾರು ಬರ್ಬೇಕು, ಟಾಪ್ 2 ಯಾರು ಬರ್ಬೇಕು? ಗಿಲ್ಲಿ ಟಾಪ್ 1, ಟಾಪ್ 2 ಧನುಷ್. ಧನುಷ್ ಬಗ್ಗೆ ಏನ್ ಹೇಳ್ತೀರಾ? ಧನುಷ್ ಪರ್ಸನಾಲಿಟಿ ತುಂಬಾ ಚೆನ್ನಾಗಿದೆ, ಟಾಸ್ಕ್ ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾರೆ. ಅವರು ನಂಗೆ ಗೀತಾ ಸೀರಿಯಲ್ ಇಂದಾನು ತುಂಬಾ ಲೈಕ್. ಅವ್ರ ಕ್ಯಾಪ್ಟನ್ಸಿ ಹೇಗ್ ನಿಭಾಯಿಸ್ತಿದ್ದಾರೆ? ಚೆನ್ನಾಗೆ ಮಾಡ್ತಾ ಇದ್ದಾರೆ. ಮತ್ತೆ ಅಭಿಗೆ ಲೆಟರ್ ಕೊಟ್ರಲ್ಲ, ಅದು ತುಂಬಾ ಇಷ್ಟ ಆಯ್ತು. ಅದು ತುಂಬಾ ಇಷ್ಟ ಆಯ್ತು. ಸಿಂಪತಿ ಅಂತ ಒಂದು ಇಟ್ಕೊಂಡು ಗೇಮ್ ಮಾಡ್ತಿದ್ದಾರೆ ಅಂದ್ರೆ ಅದು ಯಾರು? ಚಂದ್ರಪ್ರಭಾ. ಯಾಕೆ? ಯಾಕಂದ್ರೆ ಪ್ರಿನ್ಸಿಪಲ್ಗೆ ತುಂಬಾ ಬಕೆಟ್ ಹಿಡಿತಾ ಇದ್ರು ಅವರು. ಓಕೆ, ಮೈಂಡ್ ಗೇಮ್ ಯಾರು ಆಡ್ತಿದ್ದಾರೆ ಅನ್ಸುತ್ತೆ? ರಾಶಿಕಾ. ಓಕೆ, ಯಾಕೆ? ಯಾಕಂದ್ರೆ ಅವರು ಸೂರಜ್ನ ತುಂಬಾ ಅವರು ಮಾತಾಡಲ್ಲ ಅನ್ಬಿಟ್ಟು ಮತ್ತೆ ಅವ್ರ ಜೊತೆನೆ ಇದ್ದಾರೆ ಇವಾಗ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ ಸರ್. ಯಾಕೆ ಅವ್ರೆ? ಅವರು ನಮ್ಗೆ ಇಷ್ಟ ಸರ್. ಅವನು ಮಾತಾಡೋ ಭಾಷೆ ಕನ್ನಡ, ಅಪ್ಪಟ ಕನ್ನಡ ಮಾತಾಡ್ತಾನೆ, ಅದಕ್ಕೆ ಇಷ್ಟ. ಗಿಲ್ಲಿ ಮುಗ್ಧತೆಯನ್ನು ಮುಕ್ಕೋಡ್ ಹಾಕೊಂಡು ಗೇಮ್ ಮಾಡ್ತಿದ್ದೀನಿ ಅಂತಾರೆ. ಆತರ ಏನಿಲ್ಲ ಸರ್. ಹಾ. ಓಪನ್ ಆಗಿ ಮಾತಾಡ್ತಾನೆ, ಚೆನ್ನಾಗ್ ಆಡ್ತಾನೆ. ಓಕೆ, ಮೈಂಡ್ ಗೇಮ್ ಯಾರು ಆಡ್ತಿದ್ದಾರೆ ಅನ್ಸುತ್ತೆ ಅಲ್ಲಿ? ಅದೇ ಅಶ್ವಿನಿ ಗೌಡ ಅಂತ ಇದ್ರಲ್ಲ, ಅವ್ರು ಆಡ್ತಾರೆ. ಯಾಕೆ? ಅವರು ಮಾತಾಡೋದೆಲ್ಲ ಒಂದ್ ಸ್ವಲ್ಪ ಫುಲ್ ಓವರ್ ಆಗಿ ಮಾತಾಡ್ತಾರೆ, ಅದಕ್ಕೋಸ್ಕರ. ಓಕೆ, ಟಾಪ್ 1 ಯಾರು ಬರ್ಬೇಕು, ಟಾಪ್ 2 ಯಾರು ಬರ್ಬೇಕು? ಟಾಪ್ 1 ಗಿಲ್ಲಿ ಸರ್, ಟಾಪ್ 2 ಬಂದು ಕಾವ್ಯ. ಓಕೆ, ರಿಷಾ ಅವರು ನಿನ್ನೆ ಗಿಲ್ಲಿ ಅವ್ರಿಗೆ ಕೈ ಮಾಡಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಅಂದ್ರೆ ಸರ್, ಕೈ ಮಾಡೋ ತಪ್ಪಲ್ವ ಸರ್ ಅದು? ಯಾರ ಮೇಲೆ ಕೈ ಮಾಡಂಗಿಲ್ವಲ್ಲ ಬಿಗ್ ಬಾಸ್ ಅಲ್ಲಿ. ಅವ್ರು ಹೊರಗೆ ಬರ್ಬೇಕು ಅಂತೀರಾ? ಹೊರಗಡೆ ಬರ್ಬೇಕು ಸರ್ ಅವ್ರು. ಬರ್ಬೇಕು. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಯಾರು ಕ್ಲಾಸ್ ತಗೋಬೇಕು ಅಂತೀರಾ? ಅದೇ ರಿಷಾ ಅವ್ರಿಗೆ. ರಿಷಾ ಅವ್ರಿಗೆ ಯಾವ ವಿಚಾರಕ್ಕೆ? ಅದೇ ಈಗ ಗಿಲ್ಲಿಗೆ ಕೈ ಮಾಡಿರೋದು, ಆಮೇಲೆ ಮಾತಾಡೋದು ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರಲ್ಲ, ಅದಕ್ಕೆ.